ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಇಂತ ಕಚಡ ಕೆಲಸ ಮಾಡೋದಿಕ್ಕೆ? ಎಂಟು ವರ್ಷಕ್ಕೆ ಮುಂಚೆನೆ ಅಷ್ಟೆಲ್ಲ ಅಸಹ್ಯ ಕೆಲಸಗಳನ್ನ ಮಾಡ್ಕೊಂಡು ಏನೂ ಆಗೇ ಇಲ್ಲ, ನನ್ಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇಷ್ಟು ದಿನ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ರಲ್ರಿ. ಬಾ, ಒಳ್ಳೆ ಹುಡುಗಿ, ಕಲ್ಚರ್ಡ್ ಹುಡುಗಿ, ಡೀಸೆಂಟ್ ಹುಡುಗಿ ತರ ಆಕ್ಟ್ ಮಾಡ್ಕೊಂಡು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ರಲ್ಲ ನೀವು. ಇಲ್ಲ, ನಾನ್ ಬೇಕು ಅಂತ ಮೋಸ ಮಾಡಿಲ್ಲ. ಇಲ್ಲ 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 ಇಲ್ಲ, ನಾನೇನು ಮಾಡಿಲ್ಲ. ಶಾಲಿನಿ, ಶಾಲಿನಿ, ಯಾಕಮ್ಮ ಕೂತ್ಕೊಂಡೆ? ಏನಾಯ್ತು? ಕೆಟ್ಟ ಕನ್ಸು ಬಿತ್ತಮ್ಮ, ಮಾತಾಡೆ. ಸಮಾಧಾನ ಮಾಡ್ಕೋ. ನೀರು ಕುಡಿ. ಕೆಟ್ಟ ಕನ್ಸು ಬಿತ್ತಮ್ಮ? ಅದು ಅದು ಕನ್ಸಲ್ಲ. ಕನ್ಸಲ್ಲ. ಮತ್ತೆ ಯಾರಾದ್ರೂ ಬಂದಾಗಾಯ್ತಾ? ಯಾರು ಇಲ್ವಲ್ಲಮ್ಮ? ಯಾರು ಇಲ್ಲ, ಏನು ಇಲ್ಲ, ಏನು ಇರೋದು ಇಲ್ಲ, ಉಳಿಯೋದು ಇಲ್ಲ. ಶಾಲಿನಿ, ಶಾಲಿನಿ, ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ? ಏನಾಯ್ತು ಹೇಳಪ್ಪ. ತುಂಬಾ ಕೆಟ್ಟ ಕನಸು. ತುಂಬಾ. ಹೋಗ್ಲಿ ಬಿಡು, ಕನಸಷ್ಟೇ ಅಲ್ವಾ? ಸಮಾಧಾನ ಮಾಡ್ಕೊ. ದೇವ್ರ ಸ್ತೋತ್ರ ಯಾವ್ದಾರ ಹೇಳ್ಕೊಂಡು ಮಲಕ್ಕೊಂಬಿಡು, ಆಯ್ತಾ? ಶಾಂತಿ ತುಂಬ ಗಾಬರಿ ಆಗಿದ್ದಾಳೆ. ಇವತ್ತು ರಾತ್ರಿ ಇಲ್ಲೇ ಮಲ್ಕೊಂಡ್ಬಿಡು ಅವ್ರ ಜೊತೆ. ಓ ಶಾಲಿನಿ, ನಾನು ನಿನ್ನ ಜೊತೆನೇ ಇರ್ತೀನಿ. ನಿಂಗೇನೂ ಆಗಿಲ್ಲ, ಏನೂ ಆಗೋದು ಇಲ್ಲ. ನಾಳೆ ನಾಡಿದ್ದಲ್ಲಿ ಅಬ್ಬೈ ಬಂದ್ಬಿಡ್ತಾನೆ, ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿರು, ಸಮಾಧಾನ ಮಾಡ್ಕೊ. ಮಲ್ಕೋ, ಬಾ ಮಲ್ಕೋ. ನಾಳೆ ನಾಳಿದ್ರಲ್ಲಿ ಅಬ್ಬಾಯಿ ಬಂದ್ಬಿಡ್ತಾನೆ. ಆಮೇಲೆ ಎಲ್ಲ ಮುಗ್ದೋಗುತ್ತೆ. ಈ ಮನೆ ಸಂತೋಷ, ನನ್ನ ಜೀವದ ಸಮೇತ ಎಲ್ಲನೂ ಮುಗ್ದೋಗುತ್ತೆ. ಅಮ್ಮ, ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಕ್ಷಮಿಸ್ತೀರಲ್ಲಮ್ಮ? ಪುಟ್ಟ, ತಪ್ಪು ಮಾಡೋಂಥ ಹುಡುಗಿನ ಅಲ್ಲ ನೀನು. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಏನ್ ತಪ್ಪು ಮಾಡಿದಾಳೆ ಇವಳು? ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಇಲ್ಲಿ ಪೈಲ್ವಾನ್ ಕೆಂಪಯ್ಯನವ್ರ ಮನೆ ಅಲ್ಲಿ ಬರುತ್ತೆ? ಯಾಕೆ ಹೇಳಿ? ಏನಿಲ್ಲ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಅವ್ರ ಮನೇಲಿ ಪವಿತ್ರನವ್ರು ಒಬ್ರು ಇದ್ದಾರಲ್ವಾ? ಇಲ್ಲ ಸರ್, ಅವ್ರಿಗೆ ಇಲ್ಲಿಲ್ಲ. ಅವರು ಮನೆ ಖಾಲಿ ಮಾಡಿ 7 ವರ್ಷ ಆಯ್ತು ಸರ್.
ವರ್ಷ ಅಂದರೆ ಆ ರಂಜಿತ್ ಕುಮಾರ್ ಅವ್ರ ಇನ್ಸಿಡೆಂಟ್ ಆದಮೇಲೆ ತಲೆ ಎತ್ಕೊಂಡು ಓಡಾಡೋಕ್ಕಾಗದೆ ಮನೆ ಖಾಲಿ ಮಾಡಿದ್ದಾರೆ ಪಾಪ. ಅಂದಮೇಲೆ 100% ಅದು ಅದೇ ಪವಿತ್ರ ಈಗೆಲ್ಲಿದ್ದಾಳೆ? ಗೊತ್ತಿಲ್ಲ ರೀ. ಹೋಗ್ಲಿ, ಅವ್ರ ರಿಲೇಟಿವ್ಸು ಪರಿಚಯ ಇದ್ದವರು ಯಾರಾದ್ರೂ ಇಲ್ಲಿದ್ದಾರಾ? ನೀವು ಆ ದೃಶ್ಯ ಚಾನಲ್ನಲ್ಲಿ ಬಂದವರಲ್ವಾ? ನನಗೂ ಹಾಗೆ ಅನಿಸಿದೆ ಕಣ. ಆ CM ಪ್ರಶ್ನೆ ಕೇಳಿದ್ರೆ ಇವರೇ ಅಲ್ವಾ? ಏನ್ ಸರ್, ಮುಖ್ಯಮಂತ್ರಿ ಅವ್ರನ್ನ ಅಲ್ಲಾಡ್ಸ್ಬಿಟ್ರಲ್ಲ. ಆ ಮನುಷ್ಯ ಲವ್ ಮಾಡಿ ಮೋಸ ಮಾಡಿದ್ನಾ? ಹುಡುಗಿ ಎಲ್ಲೇ ಇದಾರೆ ನಮ್ಗೆ ಯಾವತ್ತು ತೋರಿಸ್ತೀರ? ಅವಳು ಎಲ್ಲಿದ್ದಾಳೆ ಅಂತ ನೀವು ನನಗೆ ತೋರಿಸಿದ್ರೆ ನಾನು ನಿಮ್ಮೆಲ್ರಿಗೂ ತೋರಿಸ್ತೇನೆ. ಅಂದ್ರೆ ಇವಯ್ಯ ಹುಡುಗಿ ನೋಡ್ಕೊಂಡೇ ಬಂದಿರೋದು. ಹೌದಾ? ನಮ್ಮ ರಂಜಿತ್ ಕುಮಾರ್ ಹುಡುಗಿ ನಮ್ಮೂರಲ್ಲೇ ಇದ್ದಾಳ ಅನ್ಕೊಣು. ಆ ಪೈಲ್ವಾನ್ ಕಂಪನಿ ಮನೆ ಹುಡುಗಿನೇ ಅನ್ಸುತ್ತೆ. ಅವ್ರು ಕೇಳ್ಕೊಂಡೆ ಅವ್ರು ಹುಡುಕ್ತಾ ಇದ್ರು. ಆ ಪೈಲ್ವಾನ್ ಕೆಂಪೈನ್ ಮಗಳು ಪವಿತ್ರ ರಂಜಿತ್ ಕುಮಾರ್ನ ಲವ್ ಮಾಡ್ತಾ ಇದ್ಲ ಸರ್? ಶಿಟ್, ಇವ್ರಿಗೆಲ್ಲ ವಿಷಯ ಲಿಕ್ಕಾದ್ರೆ ಎಡ್ವರ್ಟ್ ಆಗೋದು ಗ್ಯಾರಂಟಿ. ಇಲ್ಲ ಬಾಸ್, ಆ ನಿಮ್ಮ ಪವಿತ್ರಂಗೂ ನಮ್ಮ ರಂಜಿತ್ ಕುಮಾರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ರಂಜಿತ್ ಕುಮಾರ್ ಅವ್ರು ಆ ಹುಡುಗಿ ಹೆಸರು, ಇಲ್ಲಿರೋ ಪವಿತ್ರ ಅನ್ನೋ ಹುಡುಗಿನೋ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ. ಸೊ ಇಲ್ಲಿರೋ ಪವಿತ್ರನ ಕೇಳಿದ್ರೆ ಆ ಹುಡುಗಿ ಬಗ್ಗೆ ಗೊತ್ತಾಗತ್ತಲ್ವಾ? ಸೊ ಇಲ್ಲಿರೋ ಪವಿತ್ರನ ಹುಡ್ಕೊಂಬಂದೆ. ಸದ್ಯಕ್ಕೆ ಈ ಊರಲ್ಲಿ ಒಬ್ರೊಬ್ರು ಪವಿತ್ರ ಅನ್ನೋರು ಸಿಕ್ಕಿದ್ದಾರೆ. ಅವ್ರನ್ನ ವಿಚಾರಿಸಿದ್ರೆ ಏನಾದ್ರು ಗೊತ್ತಾಗ್ಬೋದಲ್ವಾ? ಇಷ್ಟು ದೊಡ್ಡ ಊರಲ್ಲಿ ಪವಿತ್ರ ಒಬ್ಬನೇ ಇರೋದು. ನಮ್ಮ ಚಿಕ್ಕಪ್ಪನ ಮಗಳ ಹೆಸರು ಪವಿತ್ರನೇ. ಅವಳಿಗೂ 30 ವರ್ಷನೇ. ಓ, ತುಂಬಾ ಥ್ಯಾಂಕ್ಸ್ ಸರ್. ತಾವುಗಳು ದಯವಿಟ್ಟು ಅವ್ರು ಎಲ್ಲರೂ ಅಡಸ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಇಷ್ಟು ಜನ ಪವಿತ್ರ ಇದ್ದಾರೆ ಅಂದ್ರೆ ಅದ್ರಲ್ಲಿ ಒಬ್ಬರಾದ್ರೂ ನಾನು ಹುಡುಕ್ತಿರೋ ಪವಿತ್ರ ಇದ್ದೇ ಇರ್ತಾರೆ. ಏನೇ ಆದ್ರೂ ಅದು ಯಾರೋ ಪೈಲ್ವಾನ್ ಕೆಂಪಯ್ಯ ಅನ್ನೋರು 8 ವರ್ಷಕ್ಕೆ ಮುಂಚೆನೆ ಮನೆ ಖಾಲಿ ಮಾಡಿದ್ದಾರೆ ಅಂದ್ರೆ ಅದೇ ಪವಿತ್ರ. ಥ್ಯಾಂಕ್ ಯು ಸರ್. ಬಟ್ ಸದ್ಯಕ್ಕೆ ನನಗೆ ಪೈಲ್ವಾನ್ ಕೆಂಪಯ್ಯನವ್ರ ಮನೆ ಬಗ್ಗೆ ಹೇಳ್ತೀರಾ? ನನಗೆ ಗೊತ್ತು. ನೀವು ಸೀದಾ ಇಲ್ಲಿಂದ ಚಂದವಳ್ಳಿ ರೋಡ್ಗೆ ಹೋಗಿ, ಅಲ್ಲಿ ಗಣೇಶನ ದೇವಸ್ಥಾನ ಐತೆ. ಅಲ್ಲಿ ಪೈಲ್ವಾನ್ ಕೆಂಪಯ್ಯನ ಮನೆ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಒಂದು ಸ್ಮಾಲ್ ರಿಕ್ವೆಸ್ಟ್, ಇದು ಬೇರೆ ಮನೆ ಹೆಣ್ಮಗಳ ವಿಷಯ. ಇದನ್ನ ತಾವು ದಯವಿಟ್ಟು ಎಲ್ಲೂ ಪಬ್ಲಿಕ್ ಮಾಡಬೇಡಿ ಪ್ಲೀಸ್. ನನಗೆ ಮಾತು ಕೊಡಿ. ಮದುವೆಗೆ ಮುಂಚೆ ಮಗುನು ಹೆತ್ತು ಅವನಿಂದ ದೂರ ಆಗಿದ್ದ ಹುಡುಗಿ ಬೇರೆ ಯಾರು ಅಲ್ಲ, ಇವಳೇ. ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಇಂಥ ಕಚಡ ಕೆಲಸ ಮಾಡೋದಿಕ್ಕೆ? ನೀವು ನಿಮ್ ಮನ್ಸು, ನಿಮ್ ಬುದ್ಧಿ, ನಿಮ್ ಪ್ರೀತಿನೇ ಸುಳ್ಳು. ಸೀನಿಯರ್, ನಿಮ್ಗೊಂದು ಗುಡ್ ನ್ಯೂಸ್. ಏನು? ಆಲ್ಮೋಸ್ಟ್ ನಾನು ಅನ್ಕೊಂಡಿದ್ದೆ ಆಗ್ತಾ ಇದೆ ಕಣ್ರಿ. ಪವಿತ್ರನ ಹುಡುಗಿ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ನಾನೀಗ ಅವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಬೇಡು, ನೀನು ಹೋಗ್ತಾ ಇರೋದು ನಿನ್ಗೆ ಬೇಕಾಗಿರೋ ಹುಡುಗಿ ಮನೆಗಲ್ಲ. ನೀನು ಹುಡುಕ್ತಾ ಇರೋ ಹುಡುಗಿ ಹೆಸರು ಪವಿತ್ರನೂ ಅಲ್ಲ, ಪಾವನಿ. ಅದು ನಾನೇ. ಪೈಲ್ವಾನು ಮನೆ ಹುಡುಗಿ ಕಣ್ರಿ ಅದು. ಈಗ ಏರಿಯಾ ಚೇಂಜ್ ಮಾಡಿ ಇಲ್ಲೇ ಎಲ್ಲ ಒಂದ್ ಕಡೆ ಇದಾರಂತೆ. ಸಾಧ್ಯವಾದ್ರೆ ಕನ್ವಿನ್ಸ್ ಮಾಡಿ ಅವಳನ್ನ ಇವತ್ತೇ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಅಂತ ತಪ್ಪು ಮಾತ್ರ ಮಾಡಬೇಡ್ವೋ ಪ್ಲೀಸ್. ಅಲ್ಲಿಂದ ವಾಪಸ್ ಬಂದ್ಬಿಡೋ. ಯಾಕೆ? ನೀನೇನೋ ಉತ್ಸಾಹ ಇಟ್ಕೊಂಡು ಹೋಗ್ತಿದ್ಯಾ. ಅಕಸ್ಮಾತ್ ಆಗ ಹುಡುಗಿ ಏನಾದರೂ ಮದುವೆ ಆಗಿ ಗಂಡನ ಜೊತೆ ಸುಖವಾಗಿ ಬಾಳ್ತಿದ್ರೆ? ಹೌದಲ್ವಾ? ಇಲ್ಲ ರೀ, ನನ್ಗೇನೋ ಅನ್ನಿಸ್ತಾ ಇದೆ ಅವಳು ಇನ್ನೂ ರಂಜಿತ್ ಕುಮಾರ್ಗೋಸ್ಕರನೇ ಕಾಯ್ತಾ ಇರ್ತಾಳೆ ಅಂತ. ಎಲ್ಲ ನೀನ್ ಅನ್ಕೊಂಡಂಗೆ ಆಗುತ್ತೇನೋ?
ಅಕಸ್ಮಾತಾಗಿ ಅವ್ರ ಮನೆಯವ್ರು ಎಲ್ಲರೂ ಸೇರ್ಕೊಂಡು ಅವಳನ್ನ ಯಾರಿಗಾರು ಮದುವೆ ಮಾಡಿಕೊಟ್ಟಿದ್ರೆ ಅವಳು ಅವ್ರ ಗಂಡನ್ನೇ ದೇವರು ಅನ್ಕೊಂಡು ಸುಖವಾಗಿ ಬಾಳ್ತಿದ್ರೆ ಇವಾಗ ನೀನು ಸಡನ್ನಾಗಿ ಹೋಗಿ ಅವಳ ಮನಸ್ಸನ್ನ ಅವಳ ಸಂಸಾರನ ಹಾಳು ಮಾಡ್ದಂಗೆ ಆಗಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ಬೇಡ ಅಬ್ಬಾಯ್, ಅಲ್ಲಿಂದ ಬಂದ್ಬಿಡು. ಇಲ್ಲ ಸೀನಿಯರ್, ಈಗ ನಾನು ಯಾವುದೇ ಕಾರಣಕ್ಕೂ ಬರೋ ಪರಿಸ್ಥಿತಿಲಿಲ್ಲ. ಅಕಸ್ಮಾತ್ ಆ ಹುಡುಗಿಗೆ ಮದುವೆ ಆಗಿದೆ ಅಂತಾನೆ ಇಟ್ಕೊಳ್ಳಿ, ಅಟ್ಲೀಸ್ಟ್ ನನ್ಗೆ ಅದಾದ್ರೂ ಗೊತ್ತಾಗ್ಬೇಕಲ್ವಾ? ಅಥವಾ ಇಲ್ಲಿ ಮದ್ವೆ ಆಗಿರೋ ಹುಡುಗಿ ಬೇರೆಯವಳಾಗಿದ್ದು ಆ ನಿಜವಾದ ಹುಡುಗಿ ಇನ್ನೂ ಎಲ್ಲೋ ಒಂದ್ ಕಡೆ ಮದ್ವೆನೇ ಆಗದೆ ರಂಜಿತ್ ಕುಮಾರ್ಗೋಸ್ಕರ ಕಾಯ್ತಾ ಇದ್ರೆ ಆ ನಿಜವಾದ ಹುಡುಗಿನ ಹುಡ್ಕಾಕಾದ್ರೂ ಅವಕಾಶ ಸಿಗುತ್ತಲ್ವಾ? ಸೊ ನಾನು ಹೋಗ್ತೀನಿ ಸೀನಿಯರ್. ಇಲ್ಲಿ ಇವತ್ತು ಸಿಗೋ ಹುಡುಗಿನೇ CM ಸರ್ನ ಲವ್ ಮಾಡಿದ್ದ ಅಲ್ವಾ ಅನ್ನೋದು ಇವತ್ತು ಗೊತ್ತಾಗತ್ತೆ. ಅಭಯ್, ನೀನ್ ತುಂಬಾ ತಪ್ಪು ಮಾಡ್ತಾ ಇದೀಯಾ ಅನ್ಸ್ತಾ ಇದೆ ನನ್ಗೆ. ಹಂಗೆಲ್ಲ ಯಾರ್ಯಾರ್ದೋ ಪರ್ಸನಲ್ ಲೈಫ್ಗೆ ತಲೆ ಹಾಕೋದು ತಪ್ಪು ಕಣೋ. ಯಾರ್ಯಾರ್ದೋ ಜೀವನಕ್ಕೆ ನಾನು ಯಾಕೆ ತಲೆ ಹಾಕ್ಲಿ? ನಮ್ಮ ಇಡೀ ರಾಜ್ಯ ಆಳೋ ಮುಖ್ಯಮಂತ್ರಿ ಜೀವನ ಕಣ್ರಿ ಅದು. ಸೊ ಒಬ್ಬ ಪಬ್ಲಿಕ್ ಫಿಗರ್ಗೆ ಸಂಬಂಧಪಟ್ಟಿರೋ ವಿಷಯ ಆಗಿರೋದ್ರಿಂದ ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಆದ್ರೂ ಅಲ್ಲಿ ಯಾರ್ದೋ ಹುಡುಗಿ ಪರ್ಸನಲ್ ವಿಷಯ ಕೆದಕ್ತಾ ಇದೆಯಾ ಅಂದ್ರೆ ಇದು ಇನ್ನೊಬ್ಬ ಲೈಫ್ ಅಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಇದನ್ನ ಆದಷ್ಟು ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ, ಸರಿನಾ? ಟೇಕ್ ಕೇರ್ ಸೀನಿಯರ್. ಲವ್ ಯು ಲೋಡ್ಸ್. ಬಾಯ್. ಮಿಸ್ ಯು. ಬಾಯ್. ನಿಮಗೆ ಪರ್ಮನೆಂಟ್ ಆಗಿ ಗುಡ್ ಬೈ ಅನ್ನೋ ದಿನ ಹತ್ರದಲ್ಲೇ ಇದೆ ಅನಿಸ್ತಾ ಇದೆ ಕಣೋ. ಮದುವೆ ಆಗಿದೆ ಇವ್ರಿಗೆ. ಏನು ಮಾಡಲಿ? ರಂಜಿತ್ ಸರ್ನ ಮರ್ತ್ಬಿಟ್ಟು ಮದುವೆ ಆದ್ರ, ಅಥವಾ ಈಗಲೂ ರಂಜಿತ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟ ಇಲ್ಲದೆ ಗಂಡನ ಜೊತೆ ಬದುಕ್ತಿದಾರ, ಅಥವಾ ಇದು ಬೇರೆನೇ ಪವಿತ್ರನ? ತಿಳ್ಕೊಳ್ದೆ ಹೋಗೋ ಹಂಗಂತೂ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಸ್ವಲ್ಪ ನೀರು ಕುಡಿಬೋದಾ? ಕುಡೀರಿ. ತಿಳ್ಕೊಬೇಡಿ, ನಿಮ್ಮ ಹೆಸರು ಪವಿತ್ರ ಅಂತ ತಾನೆ? ಹೌದು, ನಿಮ್ಗೇನ್ ಗೊತ್ತು? ಹೆಂಗೋ ಗೊತ್ತಾಯ್ತು. ನನ್ನ ಹೆಸರು ಅಭಯ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಯಾಕೆ 6 ವರ್ಷ ಆಯ್ತು. ಓಹೋ, ಮತ್ತೆ ತಪ್ಪು ತಿಳ್ಕೊಬೇಡಿ ಮೇಡಮ್. ನಿಮಗೆ ಚೀಫ್ ಮಿನಿಸ್ಟರ್ ರಂಜಿತ್ ಕುಮಾರ್ ಪರಿಚಯ ಇದ್ದಾರಾ? ಚೀಫ್ ಮಿನಿಸ್ಟ್ರಾ? ಅಯ್ಯೋ, ನನಗೆ ಗೊತ್ತಿಲ್ಲಪ್ಪ. ನೋಡಿ, ಭಯ ಪಡಬೇಡಿ, ನನಗೆಲ್ಲ ವಿಷಯ ಗೊತ್ತಾಗಿದೆ. ಏನ್ ವಿಷಯ? ಚೀಫ್ ಮಿನಿಸ್ಟರ್ ಮಿಸ್ಟರ್ ರಂಜಿತ್ ಕುಮಾರ್ ಅವರು 8 ವರ್ಷಕ್ಕೆ ಮುಂಚೆ ಈ ಊರಲ್ಲಿ ಒಂದು ಹುಡುಗಿನ ಪ್ರೀತಿಸ್ತಿದ್ರು. ಅವಳ ಹೆಸರು ಪವಿತ್ರ ಅಂತ. ಅವ್ರ ಪ್ರೀತಿ ನಂಬಿಸಿ ಮೋಸ ಮಾಡಿ ಹೋಗಿದ್ದು 8 ವರ್ಷದಿಂದ.
ನೀವು ನಿಮ್ಮ ಏರಿಯಿಂದ ಶಿಫ್ಟ್ ಆಗಿ ಬಂದಿದ್ದು 8 ವರ್ಷದಿಂದ, ಅಲ್ಲಿಂದ ಆಚೆಗೆ ಬಂದು 2 ವರ್ಷ ಆದ್ಮೇಲೆ ನಿಮ್ಮ ಮದುವೆ ಆಗಿದೆ ಅಂದ್ರೆ ಅಂದ್ರೆ ನಾನು ಹುಡುಕಿರೋ ಪವಿತ್ರ ನೀವೇ ಇರ್ಬೋದು ಅಂತ. ಏನ್ರಿ ಮಾತಾಡ್ತಾ ಇದ್ದೀರಾ? ಮೇಡಮ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಮಿಸ್ಟರ್ ರಂಜಿತ್ ಕುಮಾರ್ ಅವ್ರ ಹುಡುಗಿನ ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಈಗ ನೀವು ಸಿಕ್ಕಿದ್ದೀರಾ. ಐ ಸ್ವೇರ್ ನಿಮ್ಮ ಮದುವೆ ಆಗಿರೋದು ನನಗೆ ಖಂಡಿತ ಗೊತ್ತಿರಲಿಲ್ಲ. ಕಡೆ ಪಕ್ಷ ನೀವು ಆ ಹುಡುಗಿನ ಅಲ್ವಾ ಅಂತ ಅನ್ನೋದು ಗೊತ್ತಾದ್ರೆ ನನ್ನ ಮುಂದೆ ಹುಡುಕ್ಬೇಕೋ ಬೇಡವೋ ಅನ್ನೋದಾದ್ರೂ ಗೊತ್ತಾಗುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ, 8 ವರ್ಷದ ಹಿಂದೆ ಮಿಸ್ಟರ್ ರಂಜಿತ್ ಕುಮಾರ್ ಅವ್ರನ್ನ ಇಷ್ಟಪಟ್ಟಿದ್ದು ನೀವೇನಾ? ಅಯ್ಯಯ್ಯೋ, ನೀವೇನೇನೋ ಮಾತಾಡ್ಬೇಡಿ, ನನಗೆ ಭಯ ಆಗುತ್ತೆ. ನೋಡಿ ಮೇಡಮ್, ಭಯ ಪಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. 8 ವರ್ಷದ ಹಿಂದೆ ರಂಜಿತ್ ಸರ್ ನಿಮ್ಮನ್ನ ಪ್ರೀತಿಸಿದ ನಿಜಾನ, ಮೋಸ ಮಾಡಿದ ನಿಜಾನ, ಮಗು ಮೇಡಮ್ ನಿಂತ್ಕೊಳ್ರಿ. ಇದನ್ನ ಏನ್ ಅನ್ಕೋಬೇಕು ನಾನು? ಇವ್ರು ನಿಜವಾಗ್ಲೂ ಅದೇ ಹುಡುಗಿನ ಅಥವಾ ಅಲ್ವಾ? ಹಿಂಗೆ ಹತ್ಕೊಂಡು ಹೋಗ್ಬಿಟ್ರೆ ರಮೇಶ, ವಿಷಯ ಗೊತ್ತೈತೇನೋ? ಪೈಲ್ವಾನ್ ಕೆಂಪೈನ್ ಮಗಳು ಪವಿತ್ರ ಸತ್ತೋದ್ಲಂತೆ. ಹೌದಾ? ನಿನ್ನೆ ತಾನೇ ಚೆನ್ನಾಗಿದ್ದಲ್ವ? ಮೊದಲೇ ಅವಳು ಗಂಡ ಹನುಮಾನ್ ಪಿಚಾಚಿ ಬೆಳಗ್ಗೆನೆ ಬಂದು ಜೋರು ಗಲಾಟೆ ಮಾಡಿದ್ನಂತೆ. ಮದುವೆಗೂ ಮುಂಚೆ ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದೆ, ಅದು ನನಗೆ ಗೊತ್ತಾಯ್ತು ಅಂತ ಹೇಳಿದ್ನಂತೆ. ಆಮೇಲೆ ಅದೇನಾಯ್ತು, ಅವಳೇ ಸತ್ಲು, ಅವನೇ ಸಾಯಿಸಿದ್ನು, ಅಂತೂ ಸತ್ತೋದ್ಲು. ಮತ್ತಿವಾಗ ಪೊಲೀಸ್ ಕೆಲಸ ಆಗುತ್ತಾ? ಎಂಥ ಕೇಸು ಇಲ್ಲ. ವಿಷಯ ಗೊತ್ತಾದ್ರೆ ನಮ್ಮನೆ ಮರ್ಯಾದೆನೇ ಹಾಳಾಗೋದು ಅಂತ 2 ಮನೆಯವ್ರು ಸೇರ್ಕೊಂಡು ವಿಷಯನ ಮುಚ್ಚಿಟ್ಬಿಟ್ಟು ಹೊಟ್ಟೆನೋ ಅಂತ ಹಬ್ಬಿಸ್ಬಿಟ್ಟು ಅವಳನ್ನ ದಫನ್ನು ಮಾಡ್ಬಿಟ್ರು. ಪಾಪ ಆ ಹುಡುಗಿ ಜೀವನ ಅನ್ವಯವಾಗ್ಲೂ ಹಾಳಾಗೋಯ್ತು. ಬಂಗಾರದಂತ ಹುಡುಗಿ ಕಣ. ಇಷ್ಟು ದಿನ ಇಲ್ಲದೆ ಇರೋನು ಈಗೇನ ಹೆಂಡತಿ ಮೇಲೆ ಅನುಮಾನ ಪಟ್ಬಿಟ್ಟ. ಎಕ್ಸ್ಕ್ಯೂಸ್ ಮಿ ಸರ್, ಅಲ್ಲೊಂದು ಕೊಲೆ ಆಗಿದೆ. ಕೊಲೆನಾ? ಎಲ್ಲಿ? ನೀವು ಆ ದೃಶ್ಯ ಚಾನಲ್ ರಿಪೋರ್ಟರ್ ಹೋದಲ್ಲ? ಅದನ್ನ ಆಮೇಲೆ ಹೇಳ್ತೀನಿ ಸರ್. ಅಲ್ಲಿ ಪೈಲ್ವಾನ್ ಕೆಂಪಯ್ಯನವ್ರ ಮನೇಲಿ ಒಂದು ಹುಡುಗಿ ಸತ್ತು ಹೋಗಿದ್ದಾಳೆ. ಆ ಹುಡುಗಿ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಟ್ಟು ಆ ಹುಡುಗಿನ ಸಾಯಿಸಿದ್ದಾರೆ ಅಥವಾ ಸೂಸೈಡ್ ಮಾಡ್ಕೊಳ್ಳೋ ತರ ಹಿಂಸೆ ಕೊಟ್ಟಿದ್ದಾರೆ. ಏನ್ ಸರ್ ನೀವು ಒಂದು ಹುಡುಗಿ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ರೆ ಇಷ್ಟು ಉಡಾಸಾಗಿ ನೋಡ್ತಾ ಇದ್ದೀರಾ? ಏನಾದ್ರೂ ಆಕ್ಷನ್ ತಗೊಳ್ಳಿ. ಏನ್ ಆಕ್ಷನ್ ತಗೋಬೇಕ್ರಿ? ಈಗಾಗಲೇ ಎಲ್ಲ ವಿಷಯ ನಮಗೂ ಗೊತ್ತಾಗೈತಿ. ಹುಡುಗಿ ಬಾಡಿ ದಪ್ಪಣ್ಣು ಆಗೈತಿ. ಅವ್ರು ಹಿಂಗೆ ಆಗೈತೆ ಅಂತ ಯಾರು ಕಂಪ್ಲೇಂಟ್ ಕೊಡಕ್ಕೆ ಕೂಡ ತಯಾರಿಲ್ಲ. ಆ ಹುಡುಗಿಗೆ ಹೊಟ್ಟು ಇತ್ತು, ಅದಕ್ಕೆ ಸತ್ಲು ಅಂತೇಳಿ ಅವ್ರ ಮನೆಯವರ ರಿಪೋರ್ಟು ತಯಾರು ಮಾಡ್ಸ್ಯಾರ. ಹಿಂಗಿದ್ದಾಗ ಏನು ಆಕ್ಷನ್ ತಗೊಳ್ಳೋನು, ಯಾರ ಮೇಲೆ ಕಂಪ್ಲೇಂಟ್ ತಗೊಳ್ಳೋನು? ರೀ, ನೀವು ಹೇಳ್ತೀರಂತೆ ಕಂಪ್ಲೇಂಟ್ ತಗೋತೀನಿ, ವಿಚಾರಣೆನೂ ಮಾಡ್ತೀನಿ. ಈ ಥರ ಗಂಡ ಅನುಮಾನ ಪಟ್ಟಿದ್ದಕ್ಕೆ ಅವಳು ಸತ್ಲು ಅಂತ ವಿಷಯ ಬಯಲಾಕೈತಿ. ಮೊದಲ ಕೆಂಪಯ್ಯನವ್ರು ಅಂದ್ರೆ ಪ್ರಾಣಕ್ಕಿಂತಲೂ ಮಾನಕ್ಕಂಜು ಜನ. ಈಗ ಇದೆಲ್ಲ ಸುದ್ದಿ ಆಗಿ ಹೋಯ್ತು ಅಂತೇಳಿ ಮನೆ ಮಂದೆಲ್ಲ ಸುಸೈಡ್ ಮಾಡ್ಕೊಂಡ್ರೆ ಅವಾಗ ಏನು ಮಾಡೋದು? ಹಂಗಾದ್ರೆ ಒಂದು ಜೀವ ಅನ್ಯಾಯವಾಗಿ ಸತ್ತೋದ್ರೆ ಅದಕ್ಕೆ ಬೆಲೆನೇ ಇಲ್ವಾ ಸರ್? ರೀ, ನಮ್ಮ ಸಮಾಜ ಇನ್ನೂ ಆ ಮಟ್ಟಕ್ಕೆ ಮುಂದುವರೆದಿಲ್ರಿ. ದಿನಾಲೂ ಸಾವಿರಾರು ಜನ ಆತ್ಮಹತ್ಯೆ ಕೊಲೆ ಆಗೇ ಆಗ್ತಾವ. ಅದ್ರಾಗ 50% ಬಯಲಿಗೆ ಬರಂಗಿಲ್ಲ. 20% ಜನರಿಗೆ ಶಿಕ್ಷಣ ಆಗಂಗಿಲ್ರಿ. ಯಾಕಂದ್ರೆ ನಮ್ಮಲ್ಲೇ ಹೋಗಿರೋ ಪ್ರಾಣಕ್ಕಿಂತಲೂ ಬದುಕಿರೋರು ಮಾನಕ್ಕೆ ಹೆಚ್ಚು ಬೆಲೆ ಐತಿ ರೀ. ದೊಡ್ಡ ಮಗಳನ್ನ ಕೊಂದಿರೋ ಹಳೆಯನ್ನ ಕ್ಷಮಿಸಿ ಸಣ್ಣ ಮಗಳನ್ನ ಕೊಟ್ಟು ಮದುವೆ ಮಾಡುವ ಎಷ್ಟೋ ಫ್ಯಾಮಿಲಿಗಳನ್ನ ನಾವು ನೋಡಿವಿ. ಇಂಥದ್ರೊಳಗೆ ಯಾರ ಮ್ಯಾಗ ಆಕ್ಷನ್ ತಗೊಳ್ದು, ಯಾರಿಗೆ ಶಿಕ್ಷೆ ಕೊಡಿಸೋದು ರೀ? ಅಷ್ಟಕ್ಕೂ ಆಮೇಲೆ ವಿಷಯಕ್ಕೆ ನೀವ್ಯಾಕೆ ತಲೆ ಹಾಕ್ತೀರಿ? ಅವ್ರಿಗೆ ನಿಮ್ಗೆ ಏನು ಸಂಬಂಧ? ನೇರವಾದ ಸಂಬಂಧ ಏನೂ ಇಲ್ಲ ಸರ್. ಆ್ಯಕ್ಚುಲಿ ನಾನು ಇವ್ರಿಗೆ ಬಂದಿದ್ದೆ ಬೇರೆ ವಿಷಯಕ್ಕೆ. CM ಸಾಹೇಬ್ರು ಮಿಸ್ಟರ್ ರಂಜಿತ್ ಕುಮಾರ್ ಅವ್ರ ಹಳೆ ಗರ್ಲ್ಫ್ರೆಂಡ್ನ ಹುಡ್ಕೊಂಡು ಬಂದಿದ್ದು ನಾನು. ಏನು CM ಸಾಹೇಬ್ರ ಹುಡುಗಿ ಈ ಊರಾಗಿದ್ಲ? ಅವಳ ಹೆಸರು ಪವಿತ್ರ ಅಂತ.
8 ವರ್ಷಕ್ಕೆ ಮುಂಚೆ ಮಿಸ್ಟರ್ ರಂಜಿತ್ ಕುಮಾರ್ ಇಲ್ಲಿದ್ದಾಗ ಅವಳನ್ನ ಪ್ರೀತಿಸಿದ್ರು, ಮೋಸನೂ ಮಾಡಿದ್ರು. ಹೆಂಗ್ರಿ ಸಾಧ್ಯ? ಡಿ ಸಿ ರಂಜಿತ್ ಕುಮಾರ್ ಇಲ್ಲಾಕ್ರಿ ಬರ್ತಾರೆ? 8 ವರ್ಷಕ್ಕೆ ಮುಂಚೆ ಅವ್ರು ಇಲ್ಲಿ DC ಆಗಿದ್ರು ತಾನೆ? ಯಾರೇ ಹೇಳಿದ್ ನಿಮಗೆ? ಆ ರಂಜಿತ್ ಕುಮಾರ್ DC ಆಗಿ ನಮ್ಮ ಜಿಲ್ಲೆಗೆ ಯಾವತ್ತೂ ಬಂದೇ ಇಲ್ರಿ. ಬಂದೇ ಇಲ್ವಾ? ನೋ ಸರ್, 8 ವರ್ಷಕ್ಕೆ ಮುಂಚೆ ಮಿಸ್ಟರ್ ರಂಜಿತ್ ಕುಮಾರ್ ಇಲ್ಲೇ DC ಆಗಿದ್ರು, ಪವಿತ್ರನ ಹುಡುಗಿನ ಪ್ರೀತಿಸಿದ್ರು. ಸಟಾಪಾಸೆ ಬೃಹಸ್ಪತಿ ಥರ ದೊಡ್ಡ ದೊಡ್ಡ ಮಾತಾಡಬೇಡ್ರಿ. 10 ವರ್ಷದಿಂದ ಇದೇ ಜಿಲ್ಲಾದಾಗ ಕೆಲಸ ಮಾಡಕತ್ತೀನಿ. ನನಗೆ ಗೊತ್ತಿಲ್ಲ ಯಾರ್ಯಾರು ಇಲ್ಲಿ DC ಇದ್ರು ಅಂತ.